ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಛತ್ರಪತಿ ಶಿವಾಜಿಯ ಅಂತ್ಯ ಹೇಗಾಯಿತು ಗೊತ್ತಾ? ಆ ವೀರನನ್ನ ಹೆಂಡತಿಗೆ ವಿಷ ಉಣಿಸಿ ಕೊಂದು ಬಿಟ್ಲ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಹಿಂದುತ್ವಕ್ಕಾಗಿ ಎಷ್ಟು ಹೋರಾಟ ಮಾಡಿದ್ರು ಗೊತ್ತಾ? ತನ್ನ ಕೊನೆಯ ಉಸಿರಿರುವವರೆಗೂ ಹರ ಹರ ಮಹಾದೇವ ಅಂತಲೇ ಹಿಂದೂ ಸಾಮ್ರಾಜ್ಯ ಕಟ್ಟುವುದಕ್ಕೋಸ್ಕರ ಹೋರಾಟ ಮಾಡಿದ್ರು ಶಿವಾಜಿಯವರು. ಆದ್ರೆ ಶಿವಾಜಿ ಮಹಾರಾಜ್ ಅವರಿಗೆ ಇದೇ ಹಿಂದೂಗಳು ಮೋಸದಿಂದ ಕೊಂದು ಹಾಕಿದ್ರಂತೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ಶಿವಾಜಿ ಮಹಾರಾಜ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಸನಾತನ ಧರ್ಮದವರಾಗಿದ್ರೆ ಜೈ ಶಿವಾಜಿ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ತನ್ನ 16ನೇ ವಯಸ್ಸಿನಲ್ಲೇ ಖಡ್ಗವನ್ನ ಹಿಡಿದು ಯುದ್ಧ ಮಾಡಿದ ವೀರ ಯೋಧ. ಯುದ್ಧದಲ್ಲಿ ಯುದ್ಧ ತಂತ್ರಗಳ ತಯಾರಿಕೆಯಲ್ಲಿ ಚಾಣಾಕ್ಷತನ ಹೊಂದಿದ್ದ ಈ ರಾಜ ತನ್ನ ರಾಜ್ಯದಲ್ಲಿ ಪ್ರಜೆಗಳಿಗೆ ಕಷ್ಟ ಬಾರದಂತೆ ಮಹಿಳೆಯರ ಕ್ಷೇಮ ರಕ್ಷಣೆಯನ್ನ ಕೋರುವ ಮಹಾನುಭಾವ. ಸತಿ ಸಹಗಮನ ಪದ್ಧತಿಯನ್ನ ರದ್ದುಗೊಳಿಸಿ ಹೆಣ್ಣು ಮಕ್ಕಳ ಕೈಯಲ್ಲಿ ಅಣ್ಣ ಎಂದು ಕರೆಸಿಕೊಂಡ ಪುಣ್ಯಾತ್ಮ. ಮರಾಠ ಸಾಮ್ರಾಜ್ಯವನ್ನೇ ಸ್ಥಾಪಿಸಿ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ರಣಕಹಳೆ ಮೊಳಗಿಸಿದಾತ. ಆ ವೀರನ ಹೆಸರೇ ಧೈರ್ಯ ಪರಾಕ್ರಮಕ್ಕೆ ನಿದರ್ಶನವೆನ್ನುವಂತೆ ಆತನೇ ಛತ್ರಪತಿ ಶಿವಾಜಿ ಮಹಾರಾಜ್. ಈ ವೀರನ ವೀರಗಾಥೆಯನ್ನ ಕೇಳಿದ್ರೆ ಒಂದು ಕ್ಷಣ ರೋಮಾಂಚನವಾಗತ್ತೆ. ಆತನ ಕೆಚ್ಚೆದೆಯ ಕಥೆಯನ್ನ ಎಷ್ಟು ಕೇಳಿದ್ರೂ ಕಡಿಮೆಯೇ. ಇಂದಿಗೂ ಅದೆಷ್ಟೋ ಯುವಕರಿಗೆ ಆತನೇ ಸ್ಫೂರ್ತಿ. ಇವತ್ತಿನ ಈ ವಿಡಿಯೋದಲ್ಲಿ ಶಿವಾಜಿ ಮಹಾರಾಜರ ಕುರಿತಾದ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಛತ್ರಪತಿ ಶಿವಾಜಿ ಕ್ರಿಸ್ತಶಕ 1930 ಫೆಬ್ರವರಿ 19 ವೈಶಾಖ ಮಾಸ ಶುಕ್ಲ ಪಕ್ಷ ತದೆಯ ದಿನದಂದು ಪುಣೆಯ ಜಿಲ್ಲೆಯ ಜುನ್ನಾರ ಪಟ್ಟಣದಲ್ಲಿ ಶಿವನೇರಿ ಕೋಟೆಯಲ್ಲಿ ಜನಿಸ್ತಾರೆ. ತಾಯಿಯ ಹೆಸರು ಜಿಜಾಬಾಯಿ, ತಂದೆಯ ಹೆಸರು ಸಾಹುಜಿ. ತನ್ನ ತಾಯಿ ಜಿಜಾಬಾಯಿಗೆ ಸಾಂಬಾಜಿಯ ನಂತರ ಹುಟ್ಟಿದ ಎಲ್ಲ ಮಕ್ಕಳು ಸಾವನ್ನಪ್ತಾ ಇರುವಾಗ ಶಿವಾಯಿ ಎಂಬ ಪಾರ್ವತಿ ದೇವಿಯ ಹೆಸರನ್ನ ಶಿವಾಜಿಗೆ ಇಡ್ತಾರೆ. ಸಂಭಾಜಿ ಮತ್ತು ಶಿವಾಜಿ ಅಣ್ಣ ತಮ್ಮಂದಿರು. ಶಿವಾಜಿಯ ವ್ಯಕ್ತಿತ್ವ ಪ್ರಮುಖವಾಗಿ 4 ಗುರುಗಳ ಸಾಂಗತ್ಯದಲ್ಲಿ ಬೆಳೀತಾ ಇದ್ರು. ಇವರೆಲ್ಲರ ಮಾರ್ಗದರ್ಶನದಿಂದಾಗಿಯೇ ಅತ್ಯಂತ ಪರಾಕ್ರಮಿ, ಧೈರ್ಯವಂತ, ಮೇಧಾವಿಯಾಗಿದ್ರಂತೆ. ಶಿವಾಜಿಯ ಮೊದಲ ಗುರು ತನ್ನ ತಾಯಿ ಜಿಜಾಬಾಯಿ. ಬಾಲ್ಯದಲ್ಲಿ ತನ್ನ ತಾಯಿ ಹೇಳಿದ ಕಥೆಗಳನ್ನ ಕೇಳಿದಂತಹ ಶಿವಾಜಿ ಪರಾಕ್ರಮಿಯಾಗ್ತಾ ಇದ್ರು. ಎರಡನೇ ಗುರು ದಾದಾಜಿ ಕೊಂಡದೇವ್ ಅವರಿಂದ ರಾಜಕೀಯ ಯುದ್ಧ ತಂತ್ರಗಳನ್ನ ಕಲಿಯುತ್ತಾರೆ. ಶಿವಾಜಿ ಮೂರನೆಯ ಗುರು ತುಕಾರಾಮ್. ಇವರ ಹತ್ತಿರ ಶಿವಾಜಿ ಸಾಮಾಜಿಕ ಸಾಮರಸ್ಯಗಳನ್ನ ತಿಳಿದುಕೊಳ್ತಾ ಇದ್ರು. ಇನ್ನು 4ನೆಯ ಗುರು ಸಮರ್ಥ ರಾಮದಾಸು. ಇವರ ಹತ್ತಿರ ಆಧ್ಯಾತ್ಮಿಕ ಪರಿಕರಗಳನ್ನ ಕಲಿತು ಪರಮಾರ್ಥ ಎಂಬ ವಿಷಯವನ್ನ ತಿಳಿದುಕೊಳ್ತಾಗಿದ್ರು. ಈ ರೀತಿಯಾಗಿ ಶಿವಾಜಿಯ ವ್ಯಕ್ತಿತ್ವ ಎಲ್ಲಾ ರೀತಿಯಲ್ಲಿ ಶ್ರೇಷ್ಠವಾದ ರೀತಿ ತೀಡಲಾಗಿತ್ತು. ಆದರೆ ಒಂದು ಬಾರಿ ಶಿವಾಜಿಯವರ ತಂದೆಯಾದ ಸಹಾಜಿಯು ಶಿವಾಜಿ 12ನೇ ವರ್ಷದ ಬಾಲಕನಾಗಿದ್ದಾಗ ಆತನನ್ನ ಅವರು ಕೆಲಸ ಮಾಡ್ತಾ ಇದ್ದ ಬಿಜಾಪುರ ಸುಲ್ತಾನರ ದರಬಾರಿಗೆ ಕರೆದುಕೊಂಡು ಹೋಗ್ತಾರೆ. ಸುಲ್ತಾನನಿಗೆ ಸಲಾಂ ಮಾಡಿದ ತಂದೆ ಮಗನನ್ನ ಕೂಡ ಸಲಾಂ ಮಾಡುವಂತ ಹೇಳ್ತಾರೆ. ಆದ್ರೆ ಶಿವಾಜಿಯು ತಾನು ಅನ್ಯ ರಾಜರಿಗೆ ತಲೆ ಬಗ್ಗಿಸಿ ಸಲಾಂ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಶಿವಾಜಿಯ ಈ ಧೈರ್ಯವನ್ನ ತಂದೆ ಶಹಾಜಿಯು ಮನಸ್ಸಲ್ಲೇ ಮುಚ್ಚಿಟ್ಟುಕೊಂಡು ಪ್ರಶಂಸಿಸ್ತಾರೆ. ಶಿವಾಜಿಯನ್ನ ಬಾಲ್ಯದಿಂದಲೇ ಅಷ್ಟೊಂದು ದೇಶಭಕ್ತಿ ಮತ್ತು ತನ್ನ ಧರ್ಮದ ಅಭಿಮಾನಿಯಾಗುವಂತೆ ಬೆಳೆಸಿದ್ದು ಆತನ ತಾಯಿ ಜಿಜಾಬಾಯಿ. ಅದು 1645. ಆಗ ಶಿವಾಜಿಗೆ ಜಸ್ಟ್ 16 ವರ್ಷ ಮಾತ್ರ. ಆ ವಯಸ್ಸಲ್ಲಿ ಖಡ್ಗವನ್ನ ಹಿಡಿದು ಸಾವಿರಾರು ಮಂದಿ ಮೊಘಲ್ ಸೈನಿಕರೊಂದಿಗೆ ಹೋರಾಡಿ ಬಿಜಾಪುರ ಸುಲ್ತಾನರ ಅಧೀನದಲ್ಲಿದ್ದ ತೋರಣ ಕೋಟೆಯ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಳ್ತಾರೆ. 1647ನೇ ವಯಸ್ಸಿನಲ್ಲಿ ಕುಂದನ್ ಖಜ್ಗಢ್ ಕೋಟೆ ಪುಣೆ ದಕ್ಷಿಣ ಪ್ರಾಂತ್ಯದ ಮೇಲೆ ತನ್ನ ಅಧಿಕಾರವನ್ನ ಸಾಧಿಸ್ತಾರೆ. ಶಿವಾಜಿ 1654ರಲ್ಲಿ ಪಶ್ಚಿಮ ಕೊಂಕಣ ತೀರವನ್ನ ಗೆದ್ದುಕೊಳ್ತಾರೆ. ಯುದ್ಧದಲ್ಲಿ ಸೋಲಾಗುವುದು ಎಂಬ ಆಲೋಚನೆ ಬಂದ್ರೆ ಮೊದಲು ಯುದ್ಧದಿಂದ ತಪ್ಪಿಸಿಕೊಳ್ಳಬೇಕು, ಸರಿಯಾದ ಸಮಯ ಬಂದಾಗ ದಾಳಿ ಮಾಡಬೇಕು. ಇದನ್ನ ಮೊದಲು ಪ್ರಪಂಚಕ್ಕೆ ಪರಿಚಯ ಮಾಡಿದ್ದೇ ಇದೇ ಶಿವಾಜಿ. ಇದನ್ನೇ ಗೆರಿಲ್ಲಾ ಯುದ್ಧ ಅಂತ ಕರೆಯಲಾಗುತ್ತೆ. 1659ರಲ್ಲಿ ಬಿಜಾಪುರ ಮಹಾರಾಜನ ಕೋಪ ತಾಪ ಮಿತಿಮೀರಿ ಹೋಗುತ್ತೆ. ಇದಕ್ಕೆ ಕಾರಣ ಶಿವಾಜಿ.
ಅಂದು ಶಿವಾಜಿ ಎಂಬ ಆ ಯುವರಾಜನ ವಿರುದ್ಧ ಬಿಜಾಪುರ ಸುಲ್ತಾನ ಯುದ್ಧವನ್ನ ಪ್ರಕಟಿಸ್ತಾನೆ. ಸಾವಿರಾರು ಸೈನಿಕರೊಂದಿಗೆ ಬಂದಿದ್ದ ಆ ಸುಲ್ತಾನನ ಮೇಲೆ ಯುದ್ಧ ಮಾಡಲಾಗದು ಎಂದು ಮೊದಲೇ ಗ್ರಹಿಸಿದ ಶಿವಾಜಿ ಯುದ್ಧವನ್ನ ಮುಂದೂಡುತ್ತಾನೆ. ಅದಾದ ನಂತರ ಆ ರಾಜ ಸಂಧಾನಕ್ಕೆ ಕರೆಯುತ್ತಾರೆ. ಶಿವಾಜಿ ಸಂಧಾನಕ್ಕಾಗಿಯೇ ಒಂಟಿಯಾಗಿ ಹೋಗ್ತಾನೆ. ಪ್ರಮಾದ ತಪ್ಪುವುದಿಲ್ಲ ಎಂದು ಮೊದಲೇ ಗ್ರಹಿಸಿದ್ದ ಶಿವಾಜಿಯವರು ನವೆಂಬರ್ 10ರಂದು ಅಫ್ಜಲ್ ಖಾನ್ ಅನ್ನ ಕೊಲ್ಲುತ್ತಾರೆ. ಶಿವಾಜಿ ಎಲ್ಲಾ ಮತದವರನ್ನ ಗೌರವದಿಂದ ನೋಡ್ತಾ ಇದ್ರು. ತನ್ನ ರಾಜ್ಯದಲ್ಲಿ ಮುಸ್ಲಿಂ ಸಹೋದರರನ್ನು ಕೂಡ ದೊಡ್ಡ ದೊಡ್ಡ ಹುದ್ದೆಗಳ ಆಸನದಲ್ಲಿ ಕೂರಿಸ್ತಾ ಗುಡಿ ಗೋಪುರಗಳ ಜೊತೆಗೆ ಅನೇಕ ಮಸೀದಿಗಳನ್ನು ಕೂಡ ಕಟ್ಟಿಸಿದ್ದಾರೆ. ಶಿವಾಜಿ ಸೈನ್ಯದಲ್ಲಿ 1/3 ಭಾಗ ಮುಸ್ಲಿಮರು ಕೂಡ ಇದ್ರು. ಇಷ್ಟೇ ಯಾಕೆ, ಪ್ರಮುಖ ವಿಭಾಗಗಳಾದ ಆಯುಧ ವಿಭಾಗಕ್ಕೆ ಹೈದರಲಿ, ನಾವಿಕಾ ದಳದ ವಿಭಾಗಕ್ಕೆ ಇಬ್ರಾಹಿಂ ಖಾನ್, ಮದ್ದುಗುಂಡು ವಿಭಾಗಕ್ಕೆ ಸಿದ್ದಿ ಇಬ್ರಾಹಿಂಗೆ ಅಧ್ಯಕ್ಷ ಪದವಿ ಜವಾಬ್ದಾರಿಯನ್ನ ಕೊಟ್ಟಿದ್ರು ಶಿವಾಜಿಯವರು. ಶಿವಾಜಿ ದೌಲತ್ ಖಾನ್ ಮತ್ತು ಸಿದ್ದಿ ಖಾನ್ ಪೂರ್ತಿ ಸೈನ್ಯಕ್ಕೆ ಸೈನ್ಯಾಧಿಕಾರಿಯಾಗಿದ್ರು. ವಿಶೇಷ ಏನಂತಂದ್ರೆ ವೀಕ್ಷಕರೇ, ಶಿವಾಜಿ ಅಂಗರಕ್ಷಕರಲ್ಲಿ ತುಂಬಾ ಪ್ರಮುಖವಾದ ವ್ಯಕ್ತಿ ಅದಾನಿ ಮೊಹತಾರ್. ಇವರು ಶಿವಾಜಿಯನ್ನ ಆಗ್ರಾ ಕೋಟೆಯಿಂದ ತಪ್ಪಿಸಿಕೊಳ್ಳಲು ಪ್ರಮುಖ ಪಾತ್ರ ವಹಿಸ್ತಾನೆ. ಇನ್ನು ಶಿವಾಜಿಯವರ ಸಾಮ್ರಾಜ್ಯದಲ್ಲಿ ಮಹಿಳೆಯರಿಗೆ ವಿಶೇಷ ಸವಲತ್ತು ಮತ್ತು ವಿಶೇಷ ರಕ್ಷಣೆಯನ್ನ ನೀಡಲಾಗಿತ್ತು. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಏನಂತಂದ್ರೆ, ಶಿವಾಜಿಯ ಸೈನಿಕರು ಒಮ್ಮೆ ತುಂಬಾ ಸುಂದರವಾದ ಮುಸ್ಲಿಂ ಯುವತಿಯನ್ನ ಬಂಧಿಸಿ ಬಲವಂತದಿಂದ ಕರೆದುಕೊಂಡು ಬಂದು ಶಿವಾಜಿಯ ಮುಂದೆ ಹಾಜರುಪಡಿಸುತ್ತಾರೆ. ಶಿವಾಜಿಯವರು ಮಾಡಿದ ಕೆಲಸವನ್ನ ಅಭಿನಂದಿಸಿ ತಮಗೆ ಬಹುಮಾನ ನೀಡುತ್ತಾರೆ ಅಂತ ಸೈನಿಕರು ಅಂದುಕೊಂಡಿದ್ರು. ಆದರೆ ಶಿವಾಜಿ ಸೈನಿಕರಿಗೆ ಎಚ್ಚರಿಕೆಯನ್ನ ನೀಡಿ ಆ ಯುವತಿಯ ಮುಂದೆ ತಾಯಿ, ನಮ್ಮ ಸೈನಿಕರು ಮಾಡಿದ ತಪ್ಪನ್ನ ಕ್ಷಮಿಸಿ ಅಂತ ಕೇಳಿಕೊಂಡು ರಾಜಲಾಂಛನವನ್ನ ನೀಡಿ ಸಕಲ ಗೌರವ ಮರ್ಯಾದೆಗಳೊಂದಿಗೆ ಆ ಯುವತಿಯನ್ನ ಮನೆ ತನಕ ಸುರಕ್ಷಿತವಾಗಿ ಕಳುಹಿಸಿಕೊಡುತ್ತಾರೆ. ಪ್ರಸ್ತುತ ದಿನದಂದು ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನತೆ ಅಧಿಕಾರ ನೀಡುವುದನ್ನ ನೋಡ್ತಾ ಇದ್ದೇವೆ. ಆದರೆ ಇವೆಲ್ಲವನ್ನ ಅಂದಿನ ಕಾಲದಲ್ಲಿ ಶಿವಾಜಿಯವರು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ. 1657ರಲ್ಲಿ ಭಾಗ್ಯನಗರಕ್ಕೆ ಬಂದಿದ್ದ ಶಿವಾಜಿ ಅಲ್ಲಿಂದ ಶ್ರೀಶೈಲಕ್ಕೆ ಹೋಗಿ ಅದೃಷ್ಟ ಪೀಠದಲ್ಲಿ ಒಂದಾದ ಭ್ರಮರಾಂಬ ದೇವಿಯನ್ನ ದರ್ಶನ ಪಡೆದು ಅಲ್ಲೇ 9 ದಿನಗಳ ಉಪವಾಸ ದೀಕ್ಷಾವ್ರತವನ್ನ ಕೈಗೊಳ್ಳುತ್ತಾರೆ. ಅದೇ ಬ್ರಹ್ಮರಾಂಬ ದೇವಾಲಯದಲ್ಲಿ ಶಿವಾಜಿಗೆ ಅತ್ಯಂತ ಶ್ರೇಷ್ಠವಾದ ಖಡ್ಗವೊಂದು ದೇವರ ಅಣತೆಯಂತೆ ಸಿಗತ್ತೆ. ಇದನ್ನ ಇತಿಹಾಸಕಾರರು ಈ ರೀತಿ ವರ್ಣಿಸಿದ್ದಾರೆ. ಅಂದು ಶಿವಾಜಿಗೆ ಅಮ್ಮ ಪ್ರತ್ಯಕ್ಷವಾಗಿ, ನಿನ್ನ ತಲೆ ನನಗೇಕೆ, ನಿನ್ನ ಅಗತ್ಯತೆ ಈ ದೇಶಕ್ಕೆ ತುಂಬಾನೇ ಇದೆ. ನಿನ್ನ ಮೇಧಸ್ಸು, ಶಾಸ್ತ್ರ ಪಾಂಡಿತ್ಯವನ್ನ ಧರ್ಮ ರಕ್ಷಣೆಗಾಗಿ ಉಪಯೋಗಿಸುವಂತ ಹೇಳಿ ಬ್ರಹ್ಮರಾಂಬ ದೇವಿ ಶಿವಾಜಿಗೆ ಒಂದು ಖಡ್ಗವನ್ನ ಕಾಣಿಕೆಯಾಗಿ ನೀಡಿದ್ಲು ಅಂತ ಇತಿಹಾಸಕಾರರು ಉಲ್ಲೇಖ ಮಾಡ್ತಾರೆ. ಮುಂದೆ ಶಿವಾಜಿಯು ತನ್ನ ಶೇಷ ಜೀವನವನ್ನ ಧರ್ಮ ರಕ್ಷಣೆಗಾಗಿ ಉಪಯೋಗಿಸಿಕೊಡ್ತಾರೆ. ಸತಿ ಸಹಗಮನ ಪದ್ಧತಿಯನ್ನ ನಿಷೇಧ ಮಾಡ್ತಾರೆ. ಜಮೀನ್ದಾರಿ ಮತದಾರಿ ಪದ್ಧತಿಯನ್ನ ರದ್ದುಗೊಳಿಸುತ್ತಾರೆ. ತನ್ನ ರಾಜ್ಯದಲ್ಲಿ ವ್ಯವಸಾಯವನ್ನ ಹೆಚ್ಚು ಅಭಿವೃದ್ಧಿಯಾಗುವಂತೆ ಮಾಡಿ ಯಂತ್ರ ಉಪಕರಣಗಳನ್ನ ಕೂಡ ಉಪಯೋಗಿಸಲು ಪ್ರಾರಂಭ ಮಾಡ್ತಾರೆ. ಆದರೆ 1657ರವರೆಗೂ ಶಿವಾಜಿಗೂ ಮತ್ತು ಮೊಘಲರೊಂದಿಗೆ ಉತ್ತಮ ಸಂಬಂಧವೇ ಇತ್ತು. ಔರಂಗಜೇಬ ಮಾಡ್ತಾ ಇದ್ದ ಯುದ್ಧಗಳಲ್ಲಿ ಶಿವಾಜಿ ತುಂಬಾ ಸಹಾಯ ಮಾಡ್ತಾ ಇದ್ರು. ಸಹಾಯದ ಪ್ರತಿಫಲವಾಗಿ ಬಿಜಾಪುರ ಕೋಟೆಯನ್ನ ಕೇಳಿದ್ರು ಶಿವಾಜಿ. ಆದರೆ ಔರಂಗಜೇಬ ಅದಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಇದೇ ಮನಸ್ಥಿತಿ ಪ್ರಸ್ತಾಪದಿಂದಾಗಿ 1657ರ ಮಾರ್ಚ್ನಲ್ಲಿ ಮೊಘಲರ ಸಾಮ್ರಾಜ್ಯದ ಮೇಲೆಯೇ ಶಿವಾಜಿಯ ಅನುಚರರು ದಾಳಿ ಮಾಡ್ತಾರೆ. ಇದರಿಂದಾಗಿ ಶಿವಾಜಿ ಮತ್ತು ಮೊಘಲರ ನಡುವೆ ಶತ್ರುತ್ವ ಬೆಳೆಯೋದಕ್ಕೆ ಶುರುವಾಗುತ್ತೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಯುದ್ಧ ಮಾಡಬೇಕು ಎಂಬುದು ಪದ್ಧತಿಯಂತೆ ನಡೆದುಕೊಂಡು ಬಂದಿತ್ತು. ಆದರೆ ಈ ನಿಯಮವನ್ನ ಶಿವಾಜಿ ಮುರಿದು ಬಿಡುತ್ತಾರೆ. 1659ರಲ್ಲಿ ಔರಂಗಜೇಬನು ಮೊಘಲ್ ಸಿಂಹಾಸನವನ್ನ ಏರುತ್ತಾನೆ. ನಂತರ ಆತ ಮೊಘಲ್ ಬಿಜಾಪುರದ ಆದಿಲ್ ಶಾನೊಂದಿಗೆ ಸಹಿ ಮಾಡಿದ ಒಪ್ಪಂದವನ್ನ ಜಾರಿಗೊಳಿಸಲು ದೊಡ್ಡ ಸೈನ್ಯದೊಂದಿಗೆ ಶೇಸ್ತ್ರ ಖಾನ್ ಅನ್ನ ಡೆಕ್ಕನ್ ವೈಸ್ರಾಗ್ ಆಗಿ ನೇಮಕ ಮಾಡುತ್ತಾನೆ. ಆತ ಬಂದವನೇ ಮರಾಠರ ಜೊತೆಗೆ ಯುದ್ಧವನ್ನೇ ಶುರು ಮಾಡಿಬಿಡ್ತಾನೆ. ಪುಣೆಯನ್ನ ವಶಪಡಿಸಿಕೊಂಡ ನಂತರ ಶಿವಾಜಿಯ ಸಾಮ್ರಾಜ್ಯದ ಕೇಂದ್ರ ಹಾಗೂ ಕೆಲವು ಕೋಟೆಗಳನ್ನ ವಶಪಡಿಸಿಕೊಂಡ ಆತ ಆಕ್ರಮಿಸಿದ್ದು ಮಾತ್ರವಲ್ಲ, ಪುಣೆಗೆ ಮರಾಠರ ಪ್ರವೇಶವನ್ನೇ ನಿಷೇಧ ಮಾಡಿಬಿಡ್ತಾನೆ. ಇದು ಆತ ಎಸಗಿದ ಅತಿದೊಡ್ಡ ತಪ್ಪು. ಶೈಸ್ತಾ ಖಾನ್ ನನ್ನನ್ನ ಪುಣೆಯಿಂದ ಓಡಿಸಲು ಶಿವಾಜಿ ಒಂದು ದಿಟ್ಟ ಯೋಜನೆಯನ್ನೇ ಹಾಕಿಕೊಳ್ತಾನೆ. ಏಪ್ರಿಲ್ 5, 1663ರ ಸಂಜೆ, ಅದು ಮದುವೆಯ ಕಾರ್ಯಕ್ರಮ. ಮದುಮಗನ ಮೆರವಣಿಗೆಯ ಸಮಯದಲ್ಲಿ ವೇಷ ಧರಿಸಿದ ಸುಮಾರು 400 ಪುರುಷರೊಂದಿಗೆ ಶಿವಾಜಿ ಪುಣೆಯನ್ನ ಪ್ರವೇಶ ಮಾಡ್ತಾರೆ. ಶೇಸ್ತಾ ಖಾನ್ನನ್ನ ಕೊಲ್ಲುವ ಪ್ರಯತ್ನದಲ್ಲಿ ಅರಮನೆಯ ಮೇಲೆ ದಾಳಿಯಾಗತ್ತೆ. ಈ ದಾಳಿಯಲ್ಲಿ ಖಾನ್ ಕಿಟಕಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅವನ ಬೆರಳುಗಳನ್ನ ಶಿವಾಜಿ ಕತ್ತರಿಸಿ ಹೋಗ್ತಾನೆ.
ಶಿವಾಜಿಯನ್ನ ಚರ್ಚೆ ಮತ್ತು ಸಂಧಾನಕ್ಕಾಗಿ 1666 ಮೇ 29ರಂದು ಕರೆದು ಆಗ್ರಾದಲ್ಲಿ ಬಂಧಿಸಲಾಗುತ್ತೆ. ಅಲ್ಲಿಂದ ಶಿವಾಜಿಯನ್ನ ಅಫ್ಘಾನಿಸ್ತಾನಕ್ಕೆ ಕಳುಹಿಸಲು ಪ್ರಯತ್ನ ಮಾಡಲಾಗುತ್ತೆ. ಆದರೆ ಅದನ್ನ ತಿಳಿದುಕೊಂಡ ಶಿವಾಜಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾರೆ. 1684ರಲ್ಲಿ ಜೂನ್ 6ರಂದು ಆನಂದನಾಮ ಸಂವತ್ಸರ ಜ್ಯೇಷ್ಠ ಶುದ್ಧ ಗುರುವಾರದಂದು ಕ್ಷತ್ರಿಯ ಕುಲದ ವಂಶಸ್ಥ ಸಿಂಹಾದೀಶ್ವರ ಶಿವಾಜಿ ಮಹಾರಾಜರಿಗಾಗಿ ಶಿವಾಜಿಗೆ ಪಟ್ಟಾಭಿಷೇಕ ನಡೆಯುತ್ತೆ. ಶಿವಾಜಿಯನ್ನ ನಾಶ ಮಾಡಬೇಕು ಅಂದುಕೊಂಡಿದ್ದವರಿಗೆ ಶಿವಾಜಿಯೇ ಎರಡನೇ ಹೆಂಡತಿ. ಶಿವಾಜಿಯನ್ನ ನಾಶ ಮಾಡಬೇಕು ಅಂದುಕೊಂಡವರೇ ಸೌರಹಾಬಾಯಿ ಆಯುಧವಾಗಿ ಬಳಸ್ಕೊಳ್ತಾಳೆ. ಶಿವಾಜಿಗೆ 2 ಮಕ್ಕಳು. ಮೊದಲನೆಯ ಹೆಂಡತಿಯ ಮಗ ಸಂಭಾಜಿ, ಇನ್ನು ಎರಡನೆಯ ಹೆಂಡತಿಯ ಮಗ ರಾಜಾರಾಮ್. ಶಿವಾಜಿ ಸಂಭಾಜಿಯನ್ನ ಹೆಚ್ಚಾಗಿ ಪ್ರೋತ್ಸಾಹಿಸ್ತಾ ಇದ್ದ ಶಿವಾಜಿ ಸಾಮ್ರಾಜ್ಯದಲ್ಲಿ ಸಂಭಾಜಿಯ ಮಾತುಗಳು ಹೆಚ್ಚಾಗಿ ನಡೀತಾ ಇದ್ದರಿಂದ ಅದನ್ನು ನೋಡಿ ಸಹಿಸಿಕೊಳ್ಳಲಾಗದೆ ಸೌರಹಾಬಾಯಿ ಶತ್ರುಗಳ ಜೊತೆಗೆ ಸೇರಿಕೊಳ್ತಾಳೆ. ಹೀಗಿರುವಾಗ ಒಂದು ದಿನ ಶಿವಾಜಿಗೆ ರಕ್ತ ವಾಂತಿಯಾಗಿ ನೋಡ್ತಾ ಇದ್ದ ಹಾಗೆ ಶಿವಾಜಿ ಹಾಸಿಗೆಯ ಮೇಲೆ ಕುಸಿದು ಬಿದ್ದು ವಿಧಿವಶರಾಗ್ತಾರೆ. ಶಿವಾಜಿಯ ಮೇಲಿನ ಅಸಮಾಧಾನದಿಂದಾಗಿಯೇ ಅವನ ಎರಡನೇ ಹೆಂಡತಿ ಸೌರಾಬಾಯಿ ವಿಷ ಹಾಕಿ ಸಾಯಿಸಿದಳು ಎಂದು ಕೆಲ ಇತಿಹಾಸಕಾರರು ಹೇಳ್ತಾರೆ. ಆದರೆ ಇದಕ್ಕೆ ಯಾವುದೇ ನಿಖರವಾದ ಪುರಾವೆಗಳು ಇಲ್ಲ. ಶಿವಾಜಿಯ ಅಂತ್ಯ ವಿಷಪ್ರಾಶನದಿಂದಲೇ ಆಯಿತು ಇಲ್ಲ ಅನಾರೋಗ್ಯದಿಂದ ಆಯಿತು ಅನ್ನೋದು ಇಂದಿಗೂ ಕೂಡ ನಿಗೂಢವಾಗಿದೆ. ಇದು ಭಾರತದ ಮಹಾನ್ ರಾಜರ ಪಟ್ಟಿಯಲ್ಲಿ ಶಿವಾಜಿಯವರದ್ದು ಶ್ರೇಷ್ಠವಾದ ವ್ಯಕ್ತಿತ್ವ. ಶಿವಾಜಿಯವರ ಒಂದೇ ಒಂದು ಕನಸಾಗಿತ್ತು ಈ ರಾಷ್ಟ್ರವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋದು. ಈ ಶಿವಾಜಿಯವರ ಕತೆ ಇಂದಿಗೂ ಕೂಡ ಮಹಾರಾಷ್ಟ್ರ, ಕರ್ನಾಟಕ ಗಡಿಭಾಗಗಳಲ್ಲಿ ರಾರಾಜಿಸ್ತಾ ಇದೆ. ಇವರು ಎಷ್ಟೋ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಇದೇ ತೆರನಾಗಿ ಶಿವಾಜಿಯವರನ್ನ ಇಂದಿಗೂ ಕೂಡ ದೇವರು ಅಂತ ನಂಬಲಾಗಿದೆ. ಶಿವಾಜಿ ಮಹಾರಾಜ್ ಅವರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.